27ನೇ ಹೆಡ್ಡಿಂಗ್ ಅದು ಧರ್ಮೀ ಜ್ಞಾನವಾದಿಗಳ ಕಡೆಯಿಂದ ಉಪಾಧ್ಯಾಯಿಕೆ ಮತ ಮೇ ದೋಷ ಉಪಾಧ್ಯಾಯ ಮತದಲ್ಲಿ ಇದು ದೋಷ ಕೊಡ್ತಾರೆ. ಮತ್ತು ಪುನಃ ಉಪಾಧ್ಯಾಯ ಕಡೆಯಿಂದ ಅದರದ ಆ ದೋಷದ ತಾಕಂದ್ರೆ ಆ ದೋಷದ ಪರಿಹಾರ ಮಾಡುತ್ತಾರೆ. और जो धर्मी ज्ञानवादी उपाध्याय के मत में ये दोष कहे ಮತ್ತು ಪುನಃ ಈಗ ಧರ್ಮೀ ಜ್ಞಾನವಾದಿಗಳು ಆ ಉಪಾಧ್ಯಾಯನ ಮತದಲ್ಲಿ ಈ ದೋಷವನ್ನು ಕೊಡ್ತಾ ಇದ್ದಾರೆ. ಏನು ದೋಷ ಕೊಡ್ತಾರೆ ಅಂತ ಕೇಳಿದರೆ, पुंडरीकाकार करती पट में पुंडरीक भ्रम होवे है. पुंडरीकाकार ಅಂದ್ರೆ ಶ್ವೇತ ಕಮಲ ಅಂದ್ರೆ ಬಿಳಿ ಕಮಲ ಹೂವು ಅದು ಕರ್ತಿ ಪಟಮೆ ಅಂದ್ರೆ ಬಿಳಿ ಬಟ್ಟಿದು ಕಮಲದಂತೆ ಕತ್ತರಿಸಿ ಇಟ್ಟಾರೆ. ಅದರಲ್ಲಿ ಆ ಕಮಲ ಹೂವಿನ ಭ್ರಮ ಆಗೈತಿ. ತಿಳಿತೆ ನಿಮಗಿದು? ಶ್ವೇತಕಮಲ ಪುಂಡರಿಕಾಕಾರ ಅಂದ್ರೆ ಶ್ವೇತಕಮಲ ಆಕಾರ ಆಯಾವ ಕರ್ತಿ ಪಟಮಿ ಅಂದ್ರೆ ಕತ್ತರಿಸಲ್ಪಟ್ಟಂಥ ಬಟ್ಟೆ. ಈಗ ಇದು ಮಾಡ್ತಾರಲ್ಲ ಗುಲಾಬ್ ಹೂವು ಪ್ಲಾಸ್ಟಿಕ್ ಇದು ಹಂಗೆ ಪ್ಲಾಸ್ಟಿಕ್ ಮಾಡ್ತಾರೆ. ಹಂಗೆ ಬಟ್ಟಿದು ಕಮಲ ಹೂಗಾಪಲೆ ಬಿಳಿ ಕಮಲ ಹೂವು ಮಾಡ್ಯಾರ. ಯಾಕೆ ಬಟ್ಟೆ ಬಿಳಿದೈತಿ. ಬಿಳಿ ಕಮಲ ಹೂವು ಬಿಳಿ ಇರ್ತವೆ. ಬಿಳಿ ಕಮಲ ಹೂವು ಆದರೂ ಅದು ಬಿಳಿ ಕಮಲ ಹೂವು ಈ ಕತ್ತರಿಸಲ್ಪಟ್ಟಂಥ ಬಟ್ಟಿಯಲ್ಲಿ ಆ ಕಮಲಾಕಾರ ಮಾಡ್ಯಾರಲ್ಲ ಅದು ಕಮಲ ಹೂವು ಅಲ್ಲ. ಕಮಲ ಹೂವು ಪಣ ಕತ್ತರಿಸಲ್ಪಟ್ಟಂಥ ಬಟ್ಟಿಯಲ್ಲಿ ಕಮಲ ಹೂವಿದು ಭ್ರಮ ಆಗೈತಿ. ವಿಸ್ತೃತ ಪಟ ಮೇ ಪುಂಡರಿಕಾಕಾರ ಭ್ರಮ ನೈ. ಈ ಒಂದು ಬಟ್ಟೆ ಸುಮ್ಮಿಟ್ಟ ಪಸರ ಸಿಟ್ಟ ಸುಮ್ಮಿಟ್ಟ ಆ ಬಟ್ಟೆಯಲ್ಲಿ ಕಮಲ ಹೂವಿನ ಭ್ರಾಂತಿ ಆಗ್ತದೇನು? ಇಲ್ಲ. ಯಾತೆ ಸಾದೃಶ್ಯ ಜ್ಞಾನ ಅಧ್ಯಾಸ ಕಾ ಹೇತು ಹೈ. ಆದ್ದರಿಂದ ಸಾದೃಶ್ಯ ಜ್ಞಾನ ಅದು ಕಮಲ ಗಪ್ಪಲೆ ಕಾಣಿಸ್ಲಿಕ್ಕೈತದ. ಕಮಲ ಹೂವಿನೇ ನೋಡ್ದಪ್ಪಲೆ ಕಾಣಿಸ್ಲಿಕ್ಕೈತದ. ಕಮಲ ಹೂವು ಅಲ್ಲ. ಅಂದಮೇಲೆ ಆ ಕಮಲ ಹೂವಿನಲ್ಲಿ ಸಾದೃಶ್ಯ ಜ್ಞಾನ ಎರಡಕ್ಕೆ ಸಾದೃಶ್ಯನೇ ಕಮಲ ಹೂವು. ಈ ಸಾದೃಶ್ಯ ಜ್ಞಾನವೇ ಅಧ್ಯಾಸಕ್ಕೆ ಕಾರಣ ಅಂತ ಧರ್ಮಿ ಜ್ಞಾನವಾದಿಗಳು ಈ ರೀತಿಯಿಂದ ಹೇಳಿದರು. ಈಗ ಉಪಾಧ್ಯಾಯ ಆ ಪುಂಡರಿಕಾಕಾರ ಭ್ರಮ ಏನು ಕೊಟ್ಟಿರಲ್ಲ ಅದರದ್ದು ಅಧ್ಯಾಸ ಉಪಾಧ್ಯಾಯ ಹೇಳ್ತಾನೀಗ. ಉಪಾಧ್ಯಾಯ ಹೇಳ್ತಾನೀಗ ಬರ್ಕೋರಿ ಕಲ್ಲಿ ತಾಕಾಬಿ ಇದರದಾದರೂ ಕೂಡ ಹೆಂಗೆ ಮೇಲೆ ನಾವು ಹೇಳಿದ ನೀಲವಾಬಿ ಶುಕ್ತಿಯಲ್ಲಿ ಮ್ಯಾಲ ನಾನು ಆ ಅಧ್ಯಾಸಕ ಸಾದೃಶ್ಯ ಜ್ಞಾನ ಕಾರಣ ಅಲ್ಲ, ಕಿಂತು ಆ ಯಾವ ನೀಲ ಸಂಯೋಗ ನೇತ್ರದ ಸಂಯುಕ್ತ ತಾದಾತ್ಮ ಸಂಬಂಧ ಅಂದರೆ ಅಜ್ಞಾನದ ಸಾಮಗ್ರಿ ಕಾರಣ ಅಂತ ಹೇಳಿದ್ದು. ಅಲ್ಲಿ ಹೆಂಗೆ ಹೇಳಿದೋ ಅದರಂತೆ ಇಲ್ಲಿ ಈ ದೃಷ್ಟಾಂತದ ಸಾದೃಶ್ಯ ಜ್ಞಾನವೇ ಕಾರಣ ಅಂತ ಮತ್ತೆ ಹೇಳ್ಕತ್ತೀರಿ ನೀವು. ಈ ಸಾದೃಶ್ಯ ಜ್ಞಾನದಲ್ಲಿ ಆದರೂ ಕೂಡ ಅಧ್ಯಾಸ ಪ್ರತಿಬಂಧಕ ಅಧ್ಯಾಸ ಆಗಲಿಕ್ಕೆ ಪ್ರತಿಬಂಧಕ ಅಧ್ಯಾಸ ಆಗಲಿಲ್ಲ ಆಗದೆ ಇರುವುದಕ್ಕೆ ವಿಶೇಷ ಜ್ಞಾನಕ್ಕೆ ಸಾಮಗ್ರಿಗೂ ಅಧ್ಯಾಸ ಕಾ ಪ್ರತಿಬಂಧಕ ಮಾನ್ಯತೆ ಸಮಾಧಾನವೇ. ವಿಶೇಷ ಜ್ಞಾನದ ಆ ಕಮಲ ಹೂವಿನ ಭ್ರಮ ಸಾದೃಶ್ಯ ಜ್ಞಾನ ಅಂತ ನೀವು ಹೇಳಿರಲ್ಲ, ಆ ಭ್ರಮ ಅಧ್ಯಾಸಕ್ಕೆ ಪ್ರತಿಬಂಧಕ ಏನು? ವಿಶೇಷ ಜ್ಞಾನದ ಸಾಮಗ್ರಿ ಅಧ್ಯಾಸಕ್ಕೆ ಪ್ರತಿಬಂಧಕ ಒಪ್ಪಣದಿಂದ ಸಮಾಧಾನ ಆಗುತ್ತದೆ. ಸಮಾಧಾನ ಆಗ್ತದೆ. ನಿಮಗದು ಈಗ ತಥಾಯಿ ಈಗ ಅದರಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾನೆ. ತಥಾಯಿ ಈಗ ಶುಕ್ತಿಯಲ್ಲಿ ಅದರದ ಮ್ಯಾಲೆ ಹೇಳ ನೋಡ್ರಿ. ಶುಕ್ತಿ ಮ್ಯಾಲ ನೀಲವಣ್ಣ ವಿಶೇಷಣ ಶುಕ್ತಿ ವಿಶೇಷ
ಎರಡೂ ಕೂಡಿ ವಿಶೇಷ ಹೌದಿಲ್ಲ. ಅದರಂತೆ ಇಲ್ಲಾದರೂ ಕೂಡ ಆ ಮೇಲೆ ಶುಕ್ತಿ ರಜತದಾಗ ನೀಲಬಣ್ಣ ವಿಶೇಷಣ ನೀಲಭಾಗವು ವ್ಯಾಪಿ ನೇತ್ರ ಸಂಯೋಗ ಐತಪ್ಪ ಅಂದ್ರೆ ಯಾಕೆ ಅಭ್ಯಾಸ ಆಗ್ತದೆ ಅಂತ ಮ್ಯಾಲೆ ಹೇಳಿದವ. ಅದೇ ಹೇಳ್ತಾನೆ ಈಗ. ಮತ್ತು ಹೆಂಗ ಶುಕ್ತಿಯಲ್ಲಿ ಆ ನೀಲ ಇದು ವಿಶೇಷಣ, ಶುಕ್ತಿ ವಿಶೇಷ. ಅದರಂತೆ ಇಲ್ಲಾದರೂ ಪಟ್ ಇದು ವಿಶೇಷ ಅದ ಬಟ್ಟಿ. ಹಾಂ, ಅದರೊಳಗೆ ವಿಸ್ತಾರ ಇದು ವಿಶೇಷಣ. ಹಾಂ, ವಿಸ್ತಾರ ಇದು ವಿಶೇಷಣ. ಎರಡು ಕುಡ್ಕೊಂಡು ವಿಶೇಷ ಅನ್ಬೇಕು ಅಂತ ಹೇಳ್ತಾನೆ. ತಥಾಯಿ ತೇಜ್ ವಿಸ್ತಾರನೇ ಸಂತು ವಿಸ್ತಾರ ವಿಶಿಷ್ಟ ಪಟ್ಸೆ. ವಿಸ್ತಾರ ಇದು ವಿಶೇಷಣ, ಪಟ್ ಇದು ವಿಶೇಷ. ವಿಸ್ತಾರ ವಿಶಿಷ್ಟ ಪಟ್ಸೆ. ವಿಸ್ತಾರೇ ವಿಶೇಷಣ. ಹಾಂ, ಪಟ್ಟದೊಡನೆ ಪಟ್ಟದೊಡನೆ ನೇತ್ರದ ಸಂಬಂಧ. ಈಗ ಒಂದು ಬಟ್ಟೆ ಸುಮ್ಮ ಪಸರಾ ಸಿಕ್ತಾರಿಲ್ರಿ, ಇದೊಂದು ಬಿಳಿ ಬಟ್ಟೆ ಒಗಟಾರಿ ದಸ್ತೀವಿ ಹಾಕಿ ಮಾಲ ದೊಡ್ಡದು. ಅದರ ಜೊತೆಗೆ ಈ ನೇತ್ರದು ಸಂಯೋಗ ಆಯಿತು, ನೇತ್ರದು ಸಂಯೋಗ ಆಯಿತು. संबंध नेत्र का संबंध सो पट के विशेष ज्ञान की सामग्री है. ಆ ಪಟದೊಡನೆ ನೇತ್ರ ಸಂಯೋಗ ವಿಸ್ತಾರವಾಗಲ್ಪಟ್ಟಂಥ ಪಟದೊಡನೆ ನೇತ್ರ ಸಂಯೋಗ ಏನು ಆಯ್ತಲ್ಲ, ಆ ಪಟದ ವಿಶೇಷ ಜ್ಞಾನದ ಸಾಮಗ್ರಿ, ವಿಶೇಷ ಜ್ಞಾನದ ವಿಶೇಷ. ಹ್ಯಾಂಗ ನೀಲಭಾಗ ವ್ಯಾಪಿ ನೇತ್ರದ್ದು ಆ ನೀಲಭಾಗದೊಡನೆ ಸಂಬಂಧ ಐತಪ್ಪ ಅಂದ್ರೆ ಅಧ್ಯಾಸ ಹೆಂಗಾಗ್ತದೆ? ಅಧ್ಯಾಸ ಪ್ರತಿಬಂಧಕ ಬೆಳ್ಳಿ ಅಧ್ಯಾಸ ಆಗಲೇ. ಹಂಗೆ ಇಲ್ಲಿ ಬಟ್ಟೆ ಇಟ್ಟ ಬೆಳಿದು ಬರೀ ಬಟ್ಟೆ ಏನಿಲ್ಲ, ಅದರ ಜೊತೆಗೆ ನೇತ್ರದು ಸಂಯೋಗ ಐತಪ್ಪ ಅಂದ್ರೆ ಅದು ಅಧ್ಯಾಸ ಆಗಲಿಕ್ಕೆ ಪ್ರತಿಬಂಧಕ. ಇದು ಕಮಲ ಹೂವು ನೋಡ್ರಿ, ಬಿಳಿ ಕಮಲ ಹೂವು ಯಾರ ಥರನು ಕಮಲ ಹೂವು. ಆ ಏನು ಕತ್ತರಿಸಲ್ಪಟ್ಟಂಥ ಬಿಳಿ ಹೂವಿನ ಹೂವು ಮಾಡಲ್ಲ, ಅದರಲ್ಲಿ ಭ್ರಮ ಆಗ್ಬೋದು. ಬರೀ ಸುಮ್ಮ ಬಟ್ಟೆ ಇಟ್ಟಾರಿಲ್ರಿ, ಅದೇ ಇದೇ ವಿಷಯ ಜ್ಞಾನದ ಸಾಮಗ್ರಿ. ಆ ಕತ್ರ विस्तार विशिष्ट पट से नेत्र का संयोगी विशेष ज्ञान की सामग्री है. पटदोड़ने यंग नील भाग व्यापी शुक्ति से नेत्र का संयोग विशेष ज्ञान की सामग्री स्व संयुक्त तादात्म संबंध है. वैसा ही यहाँ भी विस्तार विशिष्ट पट से नेत्र का संयोग ही नेत्र संयोग वे ज्ञान विशेष ज्ञान की सामग्री है. विशेष ज्ञान सामग्री अದ. ನೀವು ಸಾದೃಶ್ಯ ಜ್ಞಾನ ಕೇಳಿರಿ, ವಿಶೇಷ ಜ್ಞಾನದ ಸಾಮಗ್ರಿ ನಾನು ತಿಳ್ಕತ್ತೀನಿ. ವಿಶೇಷ ಜ್ಞಾನದಿಂದ ಹೆಂಗೆ ಪ್ರತಿಬಂಧಕ ಆಗ್ತದೆ, ಹಂಗೆ ವಿಶೇಷ ಜ್ಞಾನ ಸಾಮಗ್ರಿಯಿಂದನೂ ಕೂಡ ಪ್ರತಿಬಂಧಕ ಆಗ್ತದೆ ಅಂತ ಇವಂದು ತಿಳಿತೀಗ. ಮತ್ತದು ಹೇಳ್ತಾನೆ ಜ ವಿಸ್ತೃತ ಪಟಸೆ ನೋಡಿ, ಪಟಸೆ ಬರಬರಿ ತಳಗ ಪಟಸೆ ಅದು ನೋಡ್ರಿ, ಪಟದೊಡನೆ ಅಲ್ಲಿ ಮೇಕ್ ಸೇ ಮಾಡ್ರಿ ಮ್ಯಾಡ್ರಿ ಮ್ಯಾಲೆ. ಹಾಂ, ಸೇ ದೊಡನೆ ನೇತ್ರ का संबंध होवे ता पुंडरी का अध्यास होवे नहीं, ಆಗಲ್ಲ. ಏನಾಗ್ತದೆ? ಆಗೋದಿಲ್ಲ. जहाँ पुंडरीकाकार पट से नेत्र का संबंध होवे ता पट के विशेष ज्ञान की सामग्री का अभाव होने से पुंडरीकाकार अध्यास होवे है. पुंडरीका ಪಟದೊಡನೆ ಅಂದ್ರೆ ಕತ್ತರಿಸಲ್ಪಟ್ಟಂಥ ಬಟ್ಟಿದು ಕಮಲ ಹೂವಿನ ಬಟ್ಟಿದೊಡನೆ ನೇತ್ರ ಸಂಬಂಧ ಆಯಿತು. ಅಲ್ಲಿ ಹೆಂಗದ ಆ ಪಟದ ವಿಶೇಷ ಜ್ಞಾನ ಸಾಮಗ್ರಿ ಅಭಾವದ, ವಿಶೇಷ ಜ್ಞಾನ ಸಾಮಗ್ರಿ ಧ್ಯಾನದ ಅಭಾವ ಇರೋಣ ಪುಂಡರೀಕಾಕಾರ ಅಂದರೆ ಕತ್ತರಿಸ ಬಿಳಿ ಕಮಲ ಹೂವಿಂದ ಭ್ರಾಂತಿ ಆಗ್ತದ. ತಿಳಿದಿಲ್ಲ? ತಿಳಿದಿಲ್ಲ. ಎರಡು ಕೂಡ ಒಂದೇ ಟೋಟಲ್ ಹೇಳ್ರಿ. ಅಧ್ಯಾಸ ಹೆಂಗೆ ಆಗ್ತದ, ಅಧ್ಯಾಸ ಹೆಂಗೆ ಆಗಲ್ಲ ಅಂತ ಎರಡು ಹೇಳ್ದ. ವಿಸ್ತೃತ ಪಟದಲ್ಲಿ ವಿಸ್ತೃತ ವಿಶೇಷ ಪಟದಲ್ಲಿ ಅಧ್ಯಾಸ ಆಗಬೇಕು. ಎದರದು ಪುಂಡರೀಕಾಕಾರ ಶ್ವೇತ ಕಮಲ. ನೀವು ಈಗ ತಿಳಿದಲ್ಲ ನೋಡ್ಲಾರ್ದೆ
ಒಂದೇ ಎರಡು ಹೆಂಗೆ ಅಧ್ಯಾಸ ಹೆಂಗೆ ಆಗ್ತದೆ ಅಧ್ಯಾಸ ಹೆಂಗೆ ಆಗಲ್ಲ ಇದು ಕೇಳ್ಬಿಟ್ರಿ. ಅಂದ್ರೆ ಬಿಚ್ಚಿಟ್ಟು ಕಮಲದಲ್ಲಿ ಆಗ್ತದೆ, ಕಮಲದ ದಳಗಳಲ್ಲಿ ಅಧ್ಯಾಸ ಆಗ್ತದೆ, ಯಾಕಂದ್ರೆ ನೇತ್ರ ಸಂಯೋಗದ ಆಗ್ತದೆ. ಪರಂತು ಶ್ವೇತ ಕಮಲ ಶ್ವೇತ ವಸ್ತ್ರ ಏನಿರ್ತದೆ ವಿಸ್ತೃತವಾಗಿ ಅದರಲ್ಲಿ ಅದು ಸಾಮಗ್ರಿ ಅಲ್ಲೇ ಅಧ್ಯಾಸ ಆಗೋದಕ್ಕೆ. ಶ್ವೇತ ಕಮಲ ಶ್ವೇತ ವಸ್ತ್ರ ಅದಕ್ಕೆ ಅಲ್ಲಿ ಅಧ್ಯಾಸ ಆಗುದಿಲ್ಲ. ಅದರಲ್ಲಿ ಅಧ್ಯಾಸ ಏನಾಗ್ತದೆ ಅಂದ್ರೆ ಎಲ್ಲಿ ನೇತ್ರದ್ದು ಆ ಕಮಲ ದಳದೊಡನೆ ಸಂಬಂಧ ಆಗ್ತದೆ. ಅಂದ್ರೆ ಕತ್ತರಿಸಲ್ಪಟ್ಟಂತ ಬಟ್ಟಿ ಕಮಲ ಆಕಾರ ಮಾಡ್ಯಾರ ಆ ಕಮಲ ಹೂವನ್ನು ಆ ಕತ್ತರಿಸಲ್ಪಟ್ಟಂತ ಆಕಾರ ನೋಡಿ ಕಮಲ ಹೂವಿನ ಭ್ರಾಂತಿ ಆಗ್ತದೆ. ಬರೀ ಪಸರಿಸಲ್ಪಟ್ಟಂತ ಬಟ್ಟೆ ನೋಡಿ ಅದೇ ವಿಷಯ ಜ್ಞಾನ ಸಾಮಗ್ರಿ, ಜ್ಞಾನ ಸಾಮಗ್ರಿ ನಮ್ಮ ಅವನ ಮತ್ತು ಉಪಾಧ್ಯಾಯನ ಮತದಲ್ಲಿ ಹೌದಲ್ಲ. ಆದರೂ ಆ ಕತ್ತರಿಸಲ್ಪಟ್ಟಂಥ ಬಟ್ಟೆಯಲ್ಲಿ ಕಮಲ ಹೂವದ ಆಕಾರ ಅನ್ನೋದಲ್ಲ, ಅಲ್ಲಿ ವಿಶೇಷ ಜ್ಞಾನ ಸಾಮಗ್ರಿದು ಅಭಾವ. ಪುಂಡರಿಕಾಕಾರ ಭ್ರಮ ಆಗ್ತದ ಬದ್ಯಾಂತಗ. ಈಗ ಧರ್ಮಿಜ್ಞಾನವಾದಿಗಳು ಅವನ ಮ್ಯಾಲ ಶಂಕ ಮಾಡ್ತಾರೆ. ಧರ್ಮಿಜ್ಞಾನ ಬರ್ಕೋರಿ ಇಲ್ಕಾದ್ರು ಮ್ಯಾಲ ಅಷ್ಟು ಉಪಾಧ್ಯಾಯ ಅದೇ ಮತ್ತು ಈಗ ಯದ್ಯಪಿ ಮತ್ತೆ ಯಾರು ಅಂತ ಹಿಂಗೆ ತಿಳಿತದೆ ಬಿಡ್ರಿ. ಯದ್ಯಪಿ ಅವನ ಮ್ಯಾಲ ಶಂಕ ಈಗ ಉಪಾಧ್ಯಾಯ ಮ್ಯಾಲ. जहाँ समुद्र जल के समुदाय में नील शिला तल का अध्यास होवे है. ಎಲ್ಲಿ ಸಮುದ್ರ ಜಲ ನೀರು ಸಮುದಾಯ ಅಂದರೆ ನೀರಿಂದ ಜಾಸ್ತಿ ನೀರು ಸಮುದಾಯ ಅಲ್ಲಿ ಏನಾಗ್ತದ ಕರಿ ಬಂಡಿಂದ ಅಧ್ಯಾಸ ಆಗ್ತದೆ. ಬಣ್ಣ ನಿಳ್ಸರ್ ಕಾಣಿಸೋಣ ಆ ಕಡೆ ನೀರಿಲ್ಲ ಕರಿ ಬಂಡಿ ಕರ್ರಗೆ ಕಾಣಿಸ್ತದಲ್ರಿ ಆ ಕಡೆ ಬಣ್ಣ ನೀರು ಬಂಡಿ ನೀಳ ಬಂಡಿರ್ತದ. ಕಲ್ಲುಗಳು ಈಗ ನಾವು ಕಡೆ ಹೊಳಿ ದಂಡಿಗೆ ಅದು ಆ ಕಡೆ ನೋಡೋಣ ಆ ಕಡೆ ಕರ್ರಗೆ ನೀರಿಲ್ಲ ಆ ಕಡೆ ಎಲ್ಲ ಮುತ್ತೆಗ ಆ ಕಡೆ ನೀರಿಲ್ಲ ಎಲ್ಲ ಕಲ್ಲದು ಕಲ್ಲ ಕಡೆ ತಿಳಿತ. ಅದಕ್ಕೆ ಹಿಂಗೆ ಮಾಡ್ಯಾರ ನೀಳ ನೀರು ಶಿಲ ಆಗ್ತದಕ್ಕ. ತಿಳಿತಾ. ಎಲ್ಲಿ ಸಮುದ್ರ ಜಲದ ಸಮುದಾಯದಲ್ಲಿ ನೀಲಶಿಲಾ ತಲಕ अध्यास हुए है तहाँ ಅಲ್ಲಿ ವಿಶೇಷ ಜ್ಞಾನಕ್ಕೆ ಸಾಮಗ್ರಿ ಹೈ ಇರುವುದು. ವಿಶೇಷ ಜ್ಞಾನದ ಸಾಮಗ್ರಿ ಎಲ್ಲಿ ಇರುತ್ತದೆ ಅಲ್ಲಿ ಅಧ್ಯಾಸ ಆಗುವುದಿಲ್ಲ. ಹೌದು. विस्तार विस्तृत पट से नेत्र का संबंध पट के विशेष ज्ञान की सामग्री है. ಆ ವಿಸ್ತೃತ ಪಟದೊಡನೆ ನೇತ್ರ ಸಂಬಂಧ ಆದ ಕೂಡಲೇ ಅಲ್ಲಿ ಪುಂಡರಿಕ ಅಧ್ಯಾಸ ಆಗುವುದಿಲ್ಲ. ಅಂದ್ರೆ ಏನು ವಿಶೇಷ ಜ್ಞಾನದ ಸಾಮಗ್ರಿ ಎಲ್ಲಿರುವುದು ಅಲ್ಲಿ ಅಧ್ಯಾಸದ ಪ್ರತಿಬಂಧಕ ಆಗಿರ್ತದೆ. ಅಧ್ಯಾಸ ಆಗುವುದೇ ಇಲ್ಲ ಅಂತ ನಿನ್ನ ಮ್ಯಾಲ ಹೇಳೋದು ಮತ ವಚನ ಅನುಸಾರ ಈಗ ಹೇಳಿದಿಲ್ಲ ಮ್ಯಾಲ ಅಧ್ಯಾಸಕ ಪ್ರತಿಬಂಧಕ ಆಗ್ತದೆ. ಅಧ್ಯಾಸಕ ಪ್ರತಿಬಂಧಕ ಹೌದಿಲ್ಲ. ಹಂಗೆ ನೀಲ ಬಣ್ಣಿನ ದೊಡ್ಡನೆ ನೇತ್ರ ಸಂಯೋಗ ಆಯಿತು ಬೆಳೆ ಅಧ್ಯಾಸ ಆಗಲ್ಲ. ಅದೇ ವಿಶೇಷ ಜ್ಞಾನ ಸಂಯುಕ್ತ ಆದಾತ್ಮ ವಿಶೇಷ ಜ್ಞಾನ ಹಾಗೆ ಪಸರಿಸಲ್ಪಟ್ಟಂಥ ಬಟ್ಟೆ ದೊಡ್ಡ ನೇತ್ರ ಸಂಯೋಗ ಅಂತಂದ್ರೆ ಅಲ್ಲಿ ಕಮಲಾಕಾರ ಹೂವಿಂದು ಅಧ್ಯಾಸ ಯಾಕೆ ಆಗ್ತದ ಆಗಲ್ಲ. ಅಂದರೆ ವಿಷಯ ಜ್ಞಾನ ಸಾಮಗ್ರಿ ವಿಷಯ ಜ್ಞಾನ ರಜತ ಅಥವಾ ಅಧ್ಯಾಸಕ ಪ್ರತಿಬಂಧಕ ಸರ್ವಸಾಧಾರಣ ಅಧ್ಯಾಸಕ ಪ್ರತಿಬಂಧ ಹಿಂಗೆ ಮೇಲೆ ಹೇಳಿದ್ನಿ. ಪರಂತು ಎಲ್ಲಿ ಸಮುದಾಯ ಅಂದರೆ ಹೆಚ್ಚು ನೀರಿನಲ್ಲಿ ಸಮುದ್ರದ ಅಲ್ಲಿ ಏನು ಅಧ್ಯಾಸ ಆಗ್ತದ ಆ ಕಡೆ ಕರಿಬಂಡಿ ನೀರ್ಯಾವಲ್ಲಿ ನೀರ್ಯಾದವ ಕರಿಬಂಡಿ ಪಸರಸಿಲಲ್ಲಿ ಕರೆ ನಮ್ಗೆ ಹಿಂಗೆ ದೂರಿ ನೋಡಿದ್ರೆ ಭ್ರಾಂತಿ ಆಗ್ತೈತಿ. ಅಲ್ಲ ಅಲ್ಲಿ ವಿಷಯ ಇವರೇನಂತಾರೆ ಧರ್ಮಜ್ಞಾನವಾದಿಗಳು ಒಂದು ವೇಳೆ ವಿಶೇಷ ಜ್ಞಾನದ ಸಾಮಗ್ರಿ ಅಧ್ಯಾಸಕ ಪ್ರತಿಬಂಧಕ ಅಂತ ಹೇಳಿದ್ವಿ. ಈ ಸಮುದ್ರದ ಜಲ ಸಮುದಾಯದಲ್ಲಿ ನೀರಿಸಿದ ತಲದ ಅಧ್ಯಾಸ ಆಗುತ್ತದೆ ನೋಡು. ಅಲ್ಲಿ ವಿಷಯ ಜ್ಞಾನ ಸಾಮಗ್ರಿ ಐತಿ, ವಿಷಯ ಜ್ಞಾನ ಸಾಮಗ್ರಿ ಅದ ಆದರೂ ಅಧ್ಯಾಸ ಆಗೈತಿ.
ಇದ್ರೂ ಕೂಡ ಅಧ್ಯಾಸ ಆಗಿದೆ. ಆಗಬಾರ್ದು. ಇದ್ರೆ ಆಗಬಾರ್ದಾಗಿತ್ತು. ಹಾಂ, ವಿಷಯ ಜ್ಞಾನ ಸಾಮಗ್ರಿ ಅಭ್ಯಾಸ ಆಗ್ಲಿಕ್ಕೆ ಪ್ರತಿಬಂಧ ಕೇಳ್ತಿಲ್ಲಿ. ಇಲ್ಲಿ ಅಲ್ಲಿ ವಿಷಯ ಜ್ಞಾನ ಸಾಮಗ್ರಿಗಳು ಅದಾವ ಅಂತ ಹೇಳ್ತಾರೆ. ಹಾಂ, ನೋಡ್ರಿ ಕಾಯ್ತೆ ನೇತ್ರ ಸಂಯುಕ್ತ ತಾಜಾತ್ಮ ಸಂಬಂಧ. ನೇತ್ರ ಸಂಯುಕ್ತ ತಾಜಾತ್ಮ संबंध हाँ शुक्ल रूप विशेष ज्ञान का हेतु है. शुक्ल गुण रूप गुण स्वरूप. हाँ गुण स्वरूप है. शुक्ल ಅಂದ್ರೆ ಗುಣ, ಬಿಳಿದು ಗುಣ ಅದು. ಬಿಳಿದು ಗುಣ, बिಳಿದು गुण शुक्ल गुण स्वरूप विशेष ज्ञान का हेतु है. ಎಲ್ಲಿ ನೇತ್ರದ ತಾಜಾತ್ಮ ಹಾಂ ನೇತ್ರ ಸಂಯುಕ್ತ. ನೇತ್ರ ಸಂಯುಕ್ತ ಯಾಕಂದ್ರೆ ಇಲ್ಲಿ ಸಂಯುಕ್ತ ಯಾಕೆ ತಾಜಾತ್ಮ ಸಂಬಂಧ ಅಂತ ಹೇಳ್ರಲ್ಲ. ಅಲ್ಲೇ ನೋಡ್ರಿ ನೇತ್ರ ಸಂಯುಕ್ತ ಇಂಥವೆಲ್ಲ ಕಣ್ಣು ಮುಚ್ಚಿ ಕಣ್ಣು ತೆರೆದಾಗ ನೆಮ್ಮ ಬಂದಿರಬೇಕು. ಹಾಂ ಮುಂದೆ ಸಂಯುಕ್ತ ಯಾಕೆ ಇಟ್ಟರು ಅಂತ ಕೇಳ್ಕತ್ತೀನಿ ನಾನು ನಿಮ್ಗೆ. ಸಂಯೋಗವಾಲಕ್ಕೂ ಸಂಯುಕ್ತ ಕೈ, ಸಂಯುಕ್ತನ ಯಾಕೆ ಇಟ್ಟರು? ಹಾಂ ಗುಣ ಜೊತೆಗೆ ಜಾತಿದೊಡನೆ ಮುಂದೆ ಹೋಗೋದಿತ್ತಂದ್ರೆ ಸಂಯುಕ್ತ ತಾಜಾತ್ಮ ಸಂಬಂಧ. ದ್ರವ್ಯದೊಡನೆ ಸಂಯುಕ್ತ ಸಂಬಂಧ, ಆ ದ್ರವ್ಯದಲ್ಲಿರುವ ಗುಣ ಮತ್ತು ಜಾತಿದೊಡನೆ ಸಂಯುಕ್ತ ತಾಜಾತ್ಮ ಸಂಬಂಧ. ವಿಶೇಷ ಜ್ಞಾನ ಕಾ ಹೇತು ಹೈ, ವಿಶೇಷ ಜ್ಞಾನದ ಕಾರಣ ಇರುತ್ತದೆ. ಅಂದರೆ ಬಿಳಿ ನೀರು ಬಿಳಿ ಈ ಕಣ್ಣಿನಿಂದ ನೋಡಿದರೆ ಆ ಬಿಳಿ ಗುಣದೊಡನೆ ನೇತ್ರದ ಸಂಯುಕ್ತ ತಾಜಾತ್ಮ ಸಂಬಂಧ, ಶುಕ್ಲ ಗುಣ ಬಿಳಿ ಗುಣದೊಡನೆ ಅದಲ್ಲ, ಅದು ವಿಶೇಷ ಜ್ಞಾನಕ್ಕೆ ಕಾರಣ. ಬಿಳಿ ನೀರ ಅದರ ಒಳಗೆ ಇದು ವಿಷಯ ಜ್ಞಾನದ. ಈ ವಿಷಯ ಜ್ಞಾನ ಮತ್ತು ನೀರು ಬಣ್ಣ ಆಗ್ತದೇನ ಭ್ರಾಂತಿ. ವಿಷಯ ಜ್ಞಾನ ಸಾಮಗ್ರಿ ನೀಲ ಪ್ರತಿಬಂಧಕ ಅಂತ ಹೇಳ್ತೀನಿ. ಒಂದು चाक्षुष ज्ञान का हेतु जल से आलोक संयोग भी है. चाक्षुष ಕಣ್ಣಿನ ಜ್ಞಾನಕ್ಕೆ ಕಾರಣ ಆ ನೀರಿನದೊಡನೆ ಆಲೋಕ ಸಂಯೋಗನೂ ಐತಿ. ಆಲೋಕ ಹಾಂ ಸಂಯೋಗ. ಆಲೋಕ ಅಂದರೆ ಬೆಳಕ, ಪ್ರಕಾಶ. ದೀಪ ಸೂರ್ಯಾದಿ ಪ್ರಭಾವಕ್ಕೂ ಆಲೋಕ ಕೈ ಲಕ್ಷಣ ಹೋಗೈತಿ. ಮುಂದೆ ಬರೋದು चाक्षुष ज्ञान का हेतु जल से ನೀರಿನದೊಡನೆ, ಆ ನೀರಿನದೊಡನೆ ಆಲೋಕ ಸಂಯೋಗ. ಆಲೋಕ ಸಂಯೋಗ ಒಂದು ವೇಳೆ ಈಗ ಯಾವುದೇ ವಸ್ತು ಪದಾರ್ಥ ನಾವು ದೂರ ಇಟ್ಟೇವಲ್ಲಿ ಅದು ಜರ ಕದಾಚಿತ ಅಲ್ಲಿ ಬೆಳಕು ಬೇಕು, ನಾವು ಕತ್ತಲೆಗೆ ನಡೀತದೆ, ಕಾಣ್ತದೆ, ಕಾಣಾಗಿಲ್ಲ. ಅದಕ್ಕೆ ಈ ನೇತ್ರದೊಡನೆ ಆಲೋಕ ಸಂಯೋಗ ಅಲ್ಲ. ಇಲ್ಲಿ ಆಲೋಕ ಸಂಯೋಗ ಇತ್ತು, ಅಲ್ಲಿ ಕತ್ತಲೆ ಇತ್ತಂದ್ರೆ ಕಾಣೋದಿಲ್ಲ. ಅದು ವಿಷಯದೊಡನೆ ಆಲೋಕ ಸಂಯೋಗ ಬೇಕು. ಅದುವೇ ವಿಷಯ ಜ್ಞಾನ ಸಾಮಗ್ರಿ. ರೀತಿ ನಾವು ಬೆಳಕಿನಾಗ ಇಲ್ಲಿ ಅಲ್ಲಿ ಒಳಗೆ ಬೆಳಕಾಗ ಕೂತಿದ್ದೆವು, ಒಳಗೆ ಯಾರು ನೀವು ನೋಡಿದ್ರೆ ಒಳಗೆ ಕತ್ತಿಲ್ಲ. ಅದು ನೀವು ಹೊರಗೆ ಕತ್ಲ ಏನ್ರಿ, ಒಳಗೆ ಬೆಳಕಿತ್ತಂದ್ರೆ ಇಲ್ಲಿ ಇಟ್ಟು ಸಾಮಾನು ಬರೋಬ್ಬರ ಕಾಣಿಸ್ತದೆ. ತಿಳಿತಿಲ್ಲ. ಅದು ವಿಷಯದೊಡನೆ ಆಲೋಕ ಸಂಯೋಗ ಬೇಕು. ಅಂದಮೇಲೆ ಆ ನೀರಿನದೊಡನೆ ಆಲೋಕ ಸಂಯೋಗನೂ ಕಾರಣ ಅದ ಅಂತ ಹೇಳ್ತಾನೆ. ತಿಳಿತಿಲ್ಲ. ಚಾಕ್ಷುಷ ಪದ ಯಾಕ್ಟದ ಅಂದರೆ ತ್ವಚಾ ಜ್ಞಾನ ಆಗೋ ಕಾಲದಲ್ಲಿ ಅಲ್ಲಿ ಆಲೋಕ ಸಂಯೋಗ ಏನು ಜರುತ್ತಿಲ್ಲ. ಸ್ಪರ್ಶ ಜ್ಞಾನ ಆಗ್ತದೆ, ಕುಟುನಿಗೂ ಆಗ್ತದೆ. ಕುಡಿಸ್ಲಿಕ್ಕೆ ಹಿಡಿತ ಹಿಂಗೆ ಸ್ಪರ್ಶ ಜ್ಞಾನ ಆಗ್ತದೆ ಅವನಿಗೆ. ಮತ್ತು ಚಾಕ್ಷುಷ ಜ್ಞಾನಕ್ಕೆ ಅವರು ರೂಪದ ಜ್ಞಾನ ಆಗಬೇಕಾಗಿದ್ರೆ ವಿಶೇಷ ಹೇಳೋದ್ರಿಂದ ಪ್ರಕಟ.
ಇದು चक्षुष ज्ञान का हेतु जल से आलोक संयोग भी है याद तैसे जल राशित्व रूप विशेष का व्यंजक तरंगादिकन का प्रत्यक्ष होवे है ಎಲ್ಲಿ ಅದ ಯಾರು ಮಾಡೋದಿಲ್ಲ ಆದ್ರೆ ನಿಮ್ಮಲ್ಲಿ ಯಾವ್ದು ರಂಗಲ್ಲ ತರಂಗ ಇಲ್ಲ ಬರ್ಕೋಬೇಕೈ ತರಂಗ ಅಂದ್ರೆ ಗೊತ್ತದಿಲ್ಲ ನೀರ್ನಾಗ ಹೇಳ್ತಾವಲ್ಲ ನೀರ್ನಾಗ ಹೇಳ್ತಾವಲ್ಲ ಅಂದ್ರೆ ಪ್ರಕಟ ವ್ಯಂಜಕ ಅಂದ್ರೇನು ಪ್ರಕಟ ಮಾಡುವ ತರಂಗಗಳು ಪ್ರತ್ಯಕ್ಷ ಪ್ರತ್ಯಕ್ಷ ಆಗುತ್ತದೆ ಅಂದರೆ ಜಲದ ವಿಶೇಷ ಅಂಶದ ವ್ಯಂಜಕ ಪ್ರಕಟ ಮಾಡುವ ತರಂಗಾದಿಗಳು ಆ ತರಂಗಕ ವ್ಯಂಜ ಮತ್ತು ವಾಯುಗಳು ಗಾಳಿ ಗಾಳಿ ಬಡಿತಂದ್ರೆ ತೆರಿಗಳು ಹೇಳ್ತಾವ ಶಾಂತದಾಗಿಲ್ಲ ತರಂಗಗಳು ಹೇಳ್ತಾವ ಮತ್ತು ಆ ತರಂಗದೊಡನೆ ನಿಮಗೆ ಪ್ರತ್ಯಕ್ಷನೂ ಆಗ್ಯದ तरंगादि कनक प्रत्यक्ष होवे मूरू ಹೇಳಿದರು ನೋಡು विशेष ज्ञान सामग्री इस रीति से समुद्र के ತಿಳಿತಿಲ್ಲ ಇದು ಯಾನೇನು ಮೂರು ಹೇಳಿದ್ರಿ ಒಂದು ನೇತ್ರದೊಡನೆ ತಾದಾತ್ಮ್ಯ ಸಂಬಂಧ ಶುಕ್ಲ ಗುಣ ಸ್ವರೂಪದ್ದು ವಿಶೇಷ ಜ್ಞಾನ ಕಾರಣದ ಎರಡನೇದು ನೀರಿನೊಡನೆ ನೀರಿನೊಡನೆ ಬೆಳಕಿನ ಸಂಬಂಧ ಒಮ್ಮೆ ಎಲ್ಲ ಜಲರಾಶಿಯದೊಡನೆ ಆ ನೀರಿನಲ್ಲಿ ಪ್ರಕಟ ಮಾಡುವ ತರಂಗಾದಿಗಳು ಇರ್ತವಲ್ಲ ಅದನ್ನು ಪ್ರತ್ಯಕ್ಷ ಹಿಂಗೆ ಮೂರು ವಿಶೇಷ ಜ್ಞಾನದ सामग्री इस रीति से समुद्र के जल समुदाय में विशेष ज्ञान की सामग्री में 3 पदार्थ है शुक्ल रूप से नेत्र संयुक्त ताजात्म मत ಹೇಳ್ತಾರೆ ಮತ್ತೆ ಅದೇ ಹೇಳ್ತಾರೆ ಶುಕ್ಲ ರೂಪದೊಡನೆ ನೇತ್ರ ಸಂಯುಕ್ತ ತಾಜಾತ್ಮ ಎರಡನೇದು ಆಲೋಕ ಸಂಯೋಗ जलराशित्व का व्यंजक तरंगादि प्रत्यक्ष इन तीनों के हुए भी मूरू इधरनु कूड़ा तीनों को हुए भी समुद्र के समुदाय में नील शिलातल का भ्रम होवे है मूरू इधरनु कूड़ा ಸಮುದ್ರದ ಜಲ ಸಮುದಾಯದಲ್ಲಿ ನೀಲ ಶಿಲಾತಲ ಭ್ರಮ ಆಗ್ತದೆ ಆದ್ದರಿಂದ ವಿಶೇಷ ದರ್ಶನಂದ್ರ ಜ್ಞಾನದು ಸಾಮಗ್ರಿ ಅಧ್ಯಾಸಕ ಪ್ರತಿಬಂಧಕ ಅದರದ್ದು ವ್ಯಭಿಚಾರ ಇತ್ತು ವ್ಯಭಿಚಾರ ಹೋಯ್ವೆ ಅಂದರೆ ವಿಶೇಷ ಜ್ಞಾನದ ಸಾಮಗ್ರಿ ಅಧ್ಯಾಸಕ ಪ್ರತಿಬಂಧಕ ತಿಳಿದಿ ಇಲ್ಲಿ ವಿಶೇಷ ಜ್ಞಾನದ ಮೂರು ಸಾಮಗ್ರಿಗಳು ಇದ್ದಾವೆ ಹೌದಿಲ್ಲ ಅಧ್ಯಾಸ ಪ್ರತಿಬಂಧಕಕ್ಕೆ ಅಂತ ಹೇಳಿದಿ ಅದ್ರ ಅವ್ಯಾಪ್ತಿ ವ್ಯಭಿಚಾರ ಕಡಿಮೆ ಬಿತ್ತು ನಿಂದು ಇಲ್ಲಿ ಕಡಿಮೆ ಬಿತ್ತು ನೋಡು ಈಗ ಉಪಾಧ್ಯಾಯ ಅದರ ಮ್ಯಾಲ ಸಮಾಧಾನ ಹೇಳ್ತಾನ प्रतिबंधक रहित विशेष दर्शन की सामग्री अध्यास का प्रतिबंधक है नियम नोड प्रतिबंधक रहित इरಬೇಕು ವಿಶೇಷ ಜ್ಞಾನದ ಸಾಮಗ್ರಿ ಅಧ್ಯಾಸಕ ಪ್ರತಿಬಂಧಕ ಇರುತ್ತದೆ ಪ್ರತಿಬಂಧಕ ಎಲ್ಲಿ ಇರುವುದು ಹಿಂದೆ ಒಂದು ಮಣಿ ಮಂತ್ರ ಔಷಧ ಪ್ರತಿಬಂಧಕ ಅಂತ ಹೇಳಿದ್ರೆ ಮಣಿ ಮಂತ್ರ ದಾಹಕ ಪ್ರತಿಬಂಧಕ ಹಂಗೆ ಇಲ್ಲಾದರೂ ಕೂಡ ಪ್ರತಿಬಂಧಕ ರಹಿತ ಪ್ರತಿಬಂಧಕ ಇದ್ರೆ ಆಗಲ್ಲ ಪ್ರತಿಬಂಧಕ ರಹಿತ ಇರಬೇಕು ಆರಿಗೆ ವಿಶೇಷ ಜ್ಞಾನ ಸಾಮಗ್ರಿಯಿಂದ ಅಭ್ಯಾಸ ಆಗ್ತದೆ ಪ್ರತಿಬಂಧಕ ರಹಿತ ವಿಶೇಷ ದರ್ಶನ ಅಂದರೆ ಜ್ಞಾನದು ಸಾಮಗ್ರಿ ಅಧ್ಯಾಸಕ प्रतिबंधक सहित विशेष दर्शन की सामग्री अध्यास का प्रतिबंधक नहीं प्रतिबंधक इತ್ತಪ್ಪ ಅಂದ್ರೆ
ಆ ಪ್ರತಿಬಂಧಕದಿಂದ ವಿಷಯ ಜ್ಞಾನ ಸಾಮ್ಯ ಅಧ್ಯಾಸಕ್ಕೆ ಅದು ಪ್ರತಿಬಂಧಕ್ಕಿಲ್ಲ, ಊಟ ಅಧ್ಯಾಸ ಆತೈತಿ. ಈಗ ಹೇಳ್ತಾನ ಏನದ ಸಮುದ್ರಕ್ಕೆ ಮೊದಲು समुद्र के जहाँ समुद्र के जल समुदाय में नील शिला तल का अध्यास होवे. ಸಮುದ್ರ ಜಲ ಸಮುದಾಯದಲ್ಲಿ ನೀಲ ಶಿಲಾತಲ ಅಧ್ಯಾಸ ಆಗುತ್ತದೆ ತಿಳಿದಿರಲ್ಲ, ಹಾಗಾಗಿ ಎಲ್ಲಿ ಆಗುವುದು ಅಲ್ಲಿ ಸಮುದ್ರ ಜಲ ಮೇ ನೀಲ ರೂಪ ಭ್ರಮ ಹೋಯಿಕೆ. ಸಮುದ್ರದ ನೀರಿನಲ್ಲಿ ನೀಲ ರೂಪದ ಭ್ರಮವಾಗಿ ನೀಲ ಶಿಲಾಕ ಅಧ್ಯಾಸ ಹೋವೆ ಹೈ. ಮೊದಲ ನೀರ ಹೆಂಗೆ ಕಾಣ್ತಾವ, ನೀಲಿ ಕಾಣ್ತಾವ, ಅಲ್ಲಿಂದ ಯೂನಿಯನ್ ಆ ಕಡೆ ನೀರಿಲ್ಲ, ಬಂಡಿ ಕಾಣಿಸ್ತದೆ. ಮೊದಲು ನೀಳ ಬಣ್ಣಿಂದು ಅಧ್ಯಾಸ, ಅಲ್ಲಿಂದ ಕಲ್ಲಿನ ಅಧ್ಯಾಸ ಹೋವೆ. ಅವರ नील रूप का ब्रह्म ज्ञान होते जल में शुक्ल रूप का ज्ञान होवे नहीं. ನೀಲ ರೂಪದ ಬ್ರಹ್ಮಜ್ಞಾನ ಐತಪ್ಪ ಅಂದ್ರೆ ಆ ನೀರಿನಲ್ಲಿ ಬಿಳಿ ರೂಪದ ಜ್ಞಾನ ಆಗುವುದಿಲ್ಲ. ನೀಲ ಮೊದಲ ನೀಲ ಭ್ರಮ ಆಗುತ್ತದೆ. ನೀಲಶಿಲಾತಲದ ಅಧ್ಯಾಸ ಏನಾಗಿದೆ, ಅಲ್ಲಿ ಸಮುದ್ರ ನೀರಿನಲ್ಲಿ ನೀಲ ರೂಪದ ಭ್ರಮ ಆಗಿ ನೀಲಶಿಲಾ ಅಧ್ಯಾಸ ಆಗುತ್ತದೆ. ಮತ್ತು ನೀಲ ರೂಪದ ಬ್ರಹ್ಮಜ್ಞಾನ ಆದಾಗ ನೀರಿನಲ್ಲಿ ಶುಕ್ಲ ರೂಪ ಜ್ಞಾನ ಆಗುವುದಿಲ್ಲ. ಯಾಕೆ ಜಲಕ ವಿಶೇಷ ಜ್ಞಾನ विशेष धर्म विशेष धर्म जो ಯಾವ ಶುಕ್ಲ ರೂಪ. ಜಲದ ವಿಶೇಷ ಧರ್ಮ ಯಾವುದು? ಶುಕ್ಲ ಬಿಳಿದು. ತಾಕೆ ಜ್ಞಾನಕ ಪ್ರತಿಬಂಧಕ. ಆ ಬಿಳಿ ಜ್ಞಾನದ ಪ್ರತಿಬಂಧಕ ಏನಾಯಿತು? ನೀಲ ರೂಪದ ಭ್ರಮ. ಶುಕ್ಲ ರೂಪದ ಜ್ಞಾನ ಆಗಲಿಲ್ಲ. ಶುಕ್ಲ ರೂಪ ಜ್ಞಾನಕ ಪ್ರತಿಬಂಧಕ ಯಾವುದು? ನೀಲ ರೂಪದ ಭ್ರಮ. ನೀಲ ರೂಪದ ಭ್ರಮ ಒಂದು ಗುರ್ತೈತಿದು. ಶುಕ್ಲರೂಪಿ ಜಲದ ಜ್ಞಾನ ಪ್ರತಿಬಂಧಕನೇ ನೀಲ ರೂಪದ ಭ್ರಮ. ನೀಲ ರೂಪದ ಭ್ರಮ. ಆ ನೀಲ ರೂಪದ ಭ್ರಮ ಶುಕ್ಲ ರೂಪದ ಜ್ಞಾನಕ್ಕೆ ಪ್ರತಿಬಂಧಕ ಇರೋಣ. ನೀಲ ರೂಪ ಭ್ರಮ ಆತದ. ಅದರಂತೆ ಎರಡನೇದು दूरत्व दोष से जल राशित्व का व्यंजक तरंग आदि का प्रत्यक्ष होवे नहीं. ಅಲ್ಲಿ ದೂರ ನೋಡಿ ಕಾಣಿಸೋದಕ್ಕಂದ್ರೆ ಅಲ್ಲಿ ಯಾನ್ ಮ್ಯಾಲ ಯಾನ್ ಪ್ರಕಟ ಮಾಡುವ ದೂರತ್ವ ದೋಷದಿಂದ ಆ ಜಲರಾಶಿತ್ವದು ವ್ಯಂಜಕ ಅಂದ್ರೆ ಪ್ರಕಟ ಮಾಡುವುದು ತರಂಗಾದಿಗಳ ಪ್ರತ್ಯಕ್ಷ ಆಗುವುದಿಲ್ಲ. ದೂರತ್ವ ದೋಷ ದೂರಿಂದ ದೂರ ಅಲ್ಲಿ ಹೇಳಕತ್ತೇವೆ. ಆ ದೂರತ್ವ ದೋಷವೇ ಆ ನೀರಿನ ರಾಶಿ ಒಳಗೆ ಪ್ರಕಟ ಆಗುವ ತರಂಗಗಳು ಕಾಣಿಸಲ್ಲ. ಅದಕ್ಕೆ ದೂರತ್ವ ದೋಷ ಒಂದು ಕೊಟ್ಟನ. प्रत्यक्ष होवे नहीं. याते जल राशित्व रूप विशेष के ज्ञान का प्रतिबंधक दूरत्व दोष है. ಆಲೋಕ ಜಲದೊಡನೆ ಆಲೋಕ ಸಂಯೋಗ ಬೇಕಂತ ಅದೇನು ಅಷ್ಟಿದಿಲ್ಲ. ಆದರೂ ಇವೆರಡರ ಮೇಲೆ ನೇತ್ರದ ಶುಕ್ಲ ರೂಪದೊಡನೆ ಸಂಯುಕ್ತ ತಾಜಾತ್ಮ ಸಂಬಂಧನೂ ಅದ. ರಾಶಿ ದೂರತ್ವ ದೋಷ ಇದು ಶುಕ್ಲ ರೂಪ ಸಮುದಾಯ ವಿಷಯ ಜ್ಞಾನ ಸಾಮಗ್ರಿ ಪ್ರತ್ಯಕ್ಷ ಹೋವೇ ನೀ. ಆದ್ದರಿಂದ ಜಲರಾಶಿತ್ವ ರೂಪ ವಿಶೇಷ ಜ್ಞಾನಕ್ಕೆ ಪ್ರತಿಬಂಧಕ. ಪ್ರತಿಬಂಧಕ ಬಳಿ ಸ್ವಲ್ಪ ಮಾಡ್ರಿ.
ಏನು ದೂರತ್ವ ದೋಷ. ಹಾಂ, ದೋಷ ಇರೋಣಂದ ಅಡ್ಜಸ್ಟ್ ಆಗಲ್ಲ ಪ್ರೀತಿದು. ಯಾತೆ ಪ್ರತಿಬಂಧಕ ಸಹಿತ प्रतिबंधक विशेष ज्ञान सामग्री तो है, प्रतिबंधक सहित है, परंतु प्रतिबंधक रहित विशेष ज्ञान की सामग्री ही अध्यास की विरोधनी होने थे. प्रतिबंधक रहित विशेष ज्ञान सामग्री अध्यास का विरोधनी होने समुद्र जल समुदाय में नील शिला तल का अध्यास होवे है, ताका प्रतिबंध होवे नहीं. आ नील शिला तलದು ಪ್ರತಿಬಂಧ ಆಗುವುದೇ ಇಲ್ಲ. ತಿಳಿಸ್ತೀನಿ ನಿಮ್ಗೆ. ಅವರು ಎರಡು ಏನು ಕೊಟ್ಟರಲ್ಲ ಅದರ ಮ್ಯಾಲ ಪ್ರತ್ಯಕ್ಷ ಏನು ಶುಕ್ಲ ರೂಪದ ಜ್ಞಾನ ವಿಶೇಷ ಜ್ಞಾನ ಸಾಮಗ್ರಿ ಅದಲ್ಲ. ಆ ಜಲ ಸಮುದಾಯದಲ್ಲಿ ಮೊದಲ ನೀಲದ ಭ್ರಮ ಆಗೈತಿ. ನೀಲದು ಭ್ರಮ, ನೀಲ ಭ್ರಮ ಆದ ಕೂಡಲೇ ಅದು ನೀಲ ಭ್ರಮನೇ ಆ ಜಲರಾಶಿತ್ವ ರೂಪ ಸಂಯುಕ್ತ ತಾದಾತ್ಮ ಸಂಬಂಧ ಅದು ತೋರ್ಗೊಳ್ಳಿಲ್ಲ. ನೀಲ ರೂಪ ಶುಕ್ಲಕ ವಿರೋಧಿ ನೀಲ ರೂಪ. ನೀಲ ರೂಪ ಭ್ರಮ ಆದಮೇಲೆ ಶುಕ್ಲ ರೂಪದ ಜ್ಞಾನ ಹೆಂಗೆ ಆಗ್ತದೆ? ಆಗುವುದಿಲ್ಲ ಅಂತ ಹೇಳಿದ. ಇನ್ನೊಂದೇನು, ಆ ತರಂಗಾದಿಗಳು ದೂರ ಕಾಣಿಸಿರೋಣಂದ ಆ ದೂರತ್ವ ದೋಷದಿಂದ ಅಂದ್ರೆ ಆ ತರಂಗಾದಿಗಳನ್ನು ಕಾಣಿಸಲಿಲ್ಲ. ಅಂದರೆ ದೂರತ್ವ ದೋಷದಿಂದ ಪ್ರತಿಬಂಧಕ ರಹಿತ, ಅಲ್ಲಿ ಪ್ರತಿಬಂಧಕ ಇರಬಾರ್ದು. प्रतिबंधक रहित विशेष ज्ञान सामग्री अध्यास का प्रतिबंधक है. विशेष ज्ञान सामग्री इतप अंदर अध्यास ಆಗಲ್ಲ. ಅಂದರೆ ಪ್ರತಿಬಂಧಕ ರಹಿತ ವಿಶೇಷ ಜ್ಞಾನಕ್ಕೆ ಸಾಮಗ್ರಿ ಪ್ರತಿಬಂಧಕ. ಪರಂತು ಇಲ್ಲಿ ಎರಡು ಪ್ರತಿಬಂಧಕ ಅದಾವಂತ ನಾವು, ಒಂದು ದೂರತ್ವ ದೋಷ, ಒಂದು ನೀಲ ಭ್ರಮ. ಬದ್ದಂದಾಗ ಆಗುವುದಿಲ್ಲ. ಹಾಂ, प्रतिबंधक सहित विशेष ज्ञान सामग्री तो है, परंतु प्रतिबंधक रहित विशेष ज्ञान की सामग्री अध्यास की विरोधनी होने थी. समुद्र जल समुदाय में नील शिलातल का अध्यास होवे. ನೀರು ಶಿಲಾತದ ಅಭ್ಯಾಸ ಆಗತೈತಿ. ಅವ್ರು ಆಗಬಾರ್ದಾಗಿತ್ತಂದ್ರು. ಹಾಗೆ ಕಡಿಮೆ ವಿಶೇಷ ಜ್ಞಾನ ಸಾಮಗ್ರಿ ಕಡಿಮೆ ಬೀಳ್ತದೆ ಅಂತ ಅವ್ರು ಹೇಳಿದರು. ಇವ ಅದಕ್ಕೆ ಉಪಾಧ್ಯಾಯ ಹಿಂಗೆ ಪ್ರತಿಬಂಧಕ ರೈತರಿರಬೇಕು. ಆ ಸ್ಥಳದಲ್ಲಿ ವಿಶೇಷ ಜ್ಞಾನ ಸಾಮಗ್ರಿ ಅಧ್ಯಾಸಕ್ಕೆ ವಿರೋಧದಿಂದ ಜಲ ಸಮುದಾಯದ ನೀರು ಶಿಲಾತ ಅಭ್ಯಾಸ ಆಗುತ್ತದೆ. ಅದರದ ಪ್ರತಿಬಂಧ ಅಂದರೆ ನೀರು ಶಿಲಾದು ಪ್ರತಿಬಂಧ ಆಗುವುದೇ ಇಲ್ಲ. ಭೌತಿಕ ಯಾಕೆ ಇನ್ನೂ ಎಷ್ಟು ಹೇಳಬೇಕು ಅಂತ ಇನ್ನೂ ಎಷ್ಟು ಹೇಳೋದು ಅಂದರೆ ಎಲ್ಲ ಕಾರಣದೊಡನೆ ತಮ್ಮ ತಮ್ಮ ಕಾರ್ಯದ ಉತ್ಪತ್ತಿ, ಎಲ್ಲ ಕಾರಣವು ತಮ್ಮ ತಮ್ಮ ಕಾರ್ಯದ ಉತ್ಪತ್ತಿ ಪ್ರತಿಬಂಧಕ ರಹಿತದಿಂದಲೇ ಆಗುತ್ತದೆ. ಎಲ್ಲ ಕಾರಣ ಏನದವ, ಎಲ್ಲ ಕಾರಣಗಳು ತಮ್ಮ ತಮ್ಮ ಕಾರ್ಯದ ಉತ್ಪತ್ತಿ ಅಲ್ಲಿ ಪ್ರತಿಬಂಧಕ ರಹಿತಿದ್ರೆ ಆತದಕ್ಕಾಗಲ್ಲ. ಅಲ್ಲಿ ಏನಾರೆ ಪ್ರತಿಬಂಧಕ್ಕಿತ್ತು ಅಂದ್ರೆ ಕಾರ್ಯ ಆಗಲ್ಲ. ಪ್ರತಿಬಂಧಕ ರಹಿತ ಇತ್ತಪ್ಪ ಅಂದ್ರೆ ಕಾರ್ಯ ಆಗ್ತದೆ. ಅಲ್ಲಿ ಯಾವುದೇ ತೋರಿ ಅಂತಾರ ಸಕಲ सकल कारण सकल कारण से स्व कार्य की उत्पत्ति प्रतिबंधक रहित से ही होवे. ठीक है. निमित्त ತಿಳಿದು सकल कारण से स्वकार्य की आपापल्या कार्याची उत्पत्ती प्रतिबंधक रहित से ही होवे. प्रतिबंधक रहित इंद्रियने आगुತ್ತದೆ. प्रतिबंधक होने थे प्रतिबंधक ಇರೋಣದಿಂದ किसी कारण ते कार्य होवे नहीं. ವ್ಯತಿರಿಕ್ತ ಪ್ರತಿಬಂಧಕ್ಕಿತ್ತಪ್ಪ ಅಂದರೆ ಯಾವ ಕಾರಣ ಇದ್ರೂ ಕೂಡ ಕಾರ್ಯ ಆಗುವುದಿಲ್ಲ. प्रतिबंधक कार्य आಗುವುದೇ ಇಲ್ಲ. याते प्रतिबंधक का अभाव भी सकल कार्य का साधारण कारण होने थे.
ಆದ್ದರಿಂದ ಪ್ರತಿಬಂಧಕದ ಅಭಾವನೂ ಕೂಡ ಎಲ್ಲಿ ಪ್ರತಿಬಂಧಕ ಅಭಾವ ಎಲ್ಲಿ ಬಂದ ಪ್ರಭು? ಪ್ರತಿಬಂಧಕ ಅಭಾವ ಹಾಂ, ಪ್ರತಿಬಂಧಕ ಅಭಾವ ಈ ಕಡೆ ಪ್ರತಿಬಂಧಕ ಅಲ್ಲ, ಆ ಕಡೆ ಹಿಂದೆಲ್ಲ ಮುಂದಿಲ್ಲ. ಈ ಸದ್ಯನೇ ಪ್ರತಿಬಂಧಕ ಅಭಾವ ಅದೇ ಅದು ಎಲ್ಲಿ ಅದ ಅಂತ ಇಲ್ಲಿ ಪ್ರತಿಬಂಧಕ ಅಭಾವ ಸಕಲ ಕಾರ್ಯಕ ಸಾಧಾರಣ ಕಾರಣ ಹೊಣೆತೆ ಪ್ರತಿಬಂಧಕ ಹೊಣೆ ಅಲ್ಲೇ ಅದೇ ಮತ್ತೆ ಅದೇ ಅಲ್ಲೇ ಪ್ರತಿಬಂಧಕ ಅಭಾವ ಸಕಲ ಕಾರ್ಯಕ ಸಾಧಾರಣ ಕಾರಣ ಹೊಣೆತೆ. ನಾ ಯಾಕೆ ಕೇಳೋದು ನಿಮ್ಗೆ ಎಷ್ಟು ತಿಳ್ಕೊಂಡ? ಅದ್ರಲ್ಲಿ ಏನಾದರೂ ಅಕ್ಷರ ಇಲ್ಲ ಇವು ನೀವು ಓದಿದ್ರು ನಿಮ್ದು ಧ್ಯಾನ ಬರೋದು. ನಿಮ್ಗೆ ಓದಿದ್ರು ಕೂಡ ಇನ್ನೂ ಧ್ಯಾನ ಬರೋದು. ಯಾಕೆ ಕೇಳಿದ್ರು ಇವ್ರು ಇದು ಅಂತ. ಹಾಂ, ನಾ ಪ್ರತಿಬಂಧಕ ಅಭಾವ ಎಲ್ಲಿ ಅಂತ ಕೇಳೋದಲ್ಲ, ಎಲ್ಲಿದು ಮತ್ತು ಅವ್ರು ಕೊಟ್ಟರಲ್ಲಿ ಅಂದರೂ ನಿಮ್ದು ಇನ್ನೊಂದು ಧ್ಯಾನ ಬರೋದು. ಇಲ್ಲೇ ನೀವು ಇಲ್ಲೇ ಇದ್ದೀರಿಲ್ಲ, ಅಲ್ಲೇ ಇದ್ದೀರಿಲ್ಲ. ಹಾಂ, ಮತ್ತು ಸಾಧಾರಣ ಕಾರಣ 9. ಇದು ಮತ್ತೊಂದು ಎಕ್ಸ್ಟ್ರಾ ಇಲ್ಲ, ಸಾಧಾರಣ ಕಾರಣ ಕೊಟ್ಟರಲ್ಲ ಅವರು. ಸಾಧಾರಣ ಕಾರಣ, ಹಾಂ, ಸಾಧಾರಣ ಕಾರಣದಾಗೆ ಇದು ಒಂದು 9 ಸಾಧಾರಣ ಕಾರಣ ಅದಾವಿಲ್ಲ. ಇಲ್ಲ, ಅದ್ರಾಗೆ ಒಂದು ಇದು 9 ಸಾಧಾರಣ ಕಾರಣ ಇದ್ದಾವೆ. ಪೇಜ್ ನಂಬರ್ 5 ಹೋಗಿರ್ತೀವಿ. ಸಾಧಾರಣ ಕಾರಣ 9: ಈಶ್ವರ ಇಚ್ಛಾ, ಜ್ಞಾನ, ಪ್ರಯತ್ನ, ದಿಶಾ, ಕಾಲ, ಅದೃಷ್ಟ, ಪ್ರಾಗಭಾವ, ಪ್ರತಿಬಂಧಕ ಅಭಾವ, ಹಿಂಗೆ 9. ಆ ಪ್ರತಿಬಂಧಕ ಅಭಾವ ಅಂದರೆ ಪ್ರತಿಬಂಧಕ ಅಭಾವ ಒಂದು ಕಾರ್ಯದ ಕಾರಣದ 9 ಕಾರಣದಾಗ ಅದು ಒಂದು ಇದ್ರೂ ಕಾರ್ಯ ಆಗುವುದಿಲ್ಲ. ಇದು ಒಂದಿದ್ರೂ ಆಗಲ್ಲ. ಪ್ರತಿಬಂಧಕದ ಅಭಾವ ಬೇಕು. ಪ್ರತಿಬಂಧಕ ಇತ್ತಂದ್ರೆ ಹೆಂಗಾಗ್ತದೆ? ಹಾಂ, ಅಂದರೆ ಸಾಧಾರಣ ಕಾರಣಗಳೊಳಗೆ ಇದೊಂದು ಪ್ರತಿಬಂಧಕ ಅಭಾವ ಐತಿರಿ ಅಂತ ನಿತ್ಯ ಹೇಳಬೇಕಾಗಿದ್ದು. 5 ಪೇಜ್ ನಂಬರ್ 5 ಸಾಧಾರಣ ಕಾರಣ 9 है. ठीक है. प्रतिबंधक का अभाव भी सकल कार्य का साधारण कारण होने थे. ಸಾಧಾರಣ ಕಾರಣ ಇರೋಣದ್ರದಿಂದ, ಸಾಧಾರಣ ಕಾರಣ ಇರೋಣದ್ರದಿಂದ ಪ್ರತಿಬಂಧಕ ಹೋತೆ ಇದ್ದರೆ ಪ್ರತಿಬಂಧಕ ಇದ್ದರೆ ನೇತ್ರ ಸಂಯೋಗಾದಿ सकल साधारण कारण सद्भाव विषय ज्ञान की सामग्री नहीं है. नेत्र संयोग आदिक ಅಂದ್ರೆ ಮ್ಯಾಲ ಜಲರಾಶಿತ್ವ 3 ಒಂದು ಕೊಟ್ಟ. ನೇತ್ರ ಸಂಯೋಗ, ಜಲರಾಶಿತ್ವ, ಆಲೋಕ ಸಂಯೋಗ, ಆಲೋಕ ಸಂಯೋಗ, ಜಲ ವ್ಯಂಜಕ ಥರದಿಂದ ಅದಕ್ಕನಕ ಪ್ರತ್ಯಕ್ಷ, ಇವು 3 साधारण कारण सद्भाव में भी ಅಸಾಧಾರಣ ಕಾರಣ ಅಂದ್ರೆ ಇವು ಒಂದೊಂದು ಅಸಾಧಾರಣ ಕಾರಣ. ನೇತ್ರ ಸಂಯೋಗ, ಜಲರಾಶಿತ್ವ ಒಂದೊಂದು ಅಸಾಧಾರಣ, ಇವು ಒಂದೊಂದು ಅದಾವ. ಇದು ಸಾಧಾರಣ ಕಾರಣ ಅಲ್ಲ. ಹಾಂ, ಇದ್ರೂ ಕೂಡ सद्भाव में भी, असद्भाव में अಲ್ಲ, सद्भाव में भी विषय ज्ञान की सामग्री नहीं है. ವಿಷಯ ಜ್ಞಾನದ ಸಾಮಗ್ರಿ ಅಲ್ಲ. ತಿಳಿದ್ರಿದು ಇಲ್ಲ, ತಿಳಿದಿಲ್ಲ. ಅಸಾಧಾರಣ ಕಾರಣದ ಸಾಮಗ್ರಿ 3 ಇದ್ರೂ ಕೂಡ, ಅದು 3 ಹೇಳಿದ ಮ್ಯಾಲ 3 ಇದ್ರೂ ಕೂಡ ವಿಶೇಷ ಜ್ಞಾನ ಸಾಮಗ್ರಿ ಇಲ್ಲ. ವಿಷಯ ಜ್ಞಾನದ ಸಾಮಗ್ರಿಯು ಅಲ್ಲ. ಯಾಕಲ್ಲ? ಸಕಲ ಕಾರಣ ಕು ಸಾಮಗ್ರಿ ಕೈ ಹೈ. ಹಾಂ, ಎಲ್ಲರಿಗೆ ಕಾರಣ ಸಕಲ ಕಾರಣ, ಎಲ್ಲ ಕಾರಣ
ಕೂಡ್ಕೊಂಡಿದ್ದಕ್ಕೇನೆ ಸಾಮಗ್ರಿ ಅನ್ಬೇಕು. ಎಲ್ಲ ಕಾರಣದ ಇದ್ರೇ ಅದಕ್ಕೆ ಸಾಮಗ್ರಿ ಅನ್ನೋದು. ಒಂದು ಇರಲಿಲ್ಲ ಅಂದ್ರೆ ಅದಕ್ಕೆ ಸಾಮಗ್ರಿ ಅನ್ಬಿಡುದು. ಸಾಧಾರಣ ಕಾರಣಕ್ಕೆ. ಹಾಗೆ ಇಲ್ಲಿ ಇವು ಅಸಾಧಾರಣ ಕಾರಣ ಒಂದೊಂದು ಇದ್ರೂ ಕೂಡ ಇವು ವಿಶೇಷ ಜ್ಞಾನ ಸಾಮಗ್ರಿ ಅಲ್ಲ. ವಿಶೇಷ ಜ್ಞಾನ ಸಾಮಗ್ರಿ ಯಾಕೆ? ಎಲ್ಲ ಕಾರಣಗಳು ಕೂಡ್ಕೊಂಡಿದ್ದದಕ್ಕೆ ಸಾಮಗ್ರಿ ಅಂತೇವೆ ನಾವು, ಅದಿಲ್ಲ. जहाँ अनेक कारण होवे एक नहीं होवे ता सामग्री होवे नहीं. ಎಲ್ಲ ಕಾರಣಗಳದಾವ, ಬೆಂಕಿಲ್ಲ, ಅಡುಗೆ ಅನ್ನ ಹೆಂಗೆ ತಯಾರಾಗ್ತದೆ? ಏಕ ನೈ ಹೋಗಿ ಎಲ್ಲ ಅದ, ನೀರಿಲ್ಲ. ಇವೊಂದು ಅನ್ನ ತಯಾರು ಮಾಡಬೇಕಾಗಿದ್ರೆ 5-6 ಬೇಕೇ ಅದ. ಬಾಂಡೆ ಬೇಕು, ನೀರು ಬೇಕು, ಬೆಂಕಿ ಬೇಕು, ಅನ್ನ ಬೇಕು, ಹೌದಿಲ್ಲ? ಇದ್ರೊಳಗೆ ಒಂದು ಇರಲಿಲ್ಲ ಅಂದ್ರೆ ಆಗೋದಿಲ್ಲ. सामग्री होवे ता होवे इस रीति से वचन इस रीति से जल में ನೀಲತಾ ಬ್ರಹ್ಮ ನೋಡಿ, ನೀರಿನಲ್ಲಿ ಅಲ್ಲಿ ನೀಲತಾ ಬ್ರಹ್ಮ ಆಗ್ಯದಲ್ಲ, ಆ ಶುಕ್ಲ ರೂಪಕ್ಕೆ ಜ್ಞಾನ ಮೇ ಶುಕ್ಲ ರೂಪದ ಜ್ಞಾನದಲ್ಲಿ ಆ ನೀಲತ್ವ ಬ್ರಹ್ಮ ಆಗುತ್ತದೆ. ಶುಕ್ಲ ರೂಪ ಬಿಳಿ ಜ್ಞಾನ ಮತ್ತು ದೂರತ್ವ ದೋಷಂಕು ಜಲರಾಶಿತ್ವ ಜ್ಞಾನವೇ. ದೂರತ್ವ ದೋಷ ಜಲರಾಶಿ ತರಂಗಾದಿಗಳಲ್ಲಿ ಪ್ರತಿಬಂಧಕತಾ ಹೈ, ಪ್ರತಿಬಂಧಕತಾ ಇರುತ್ತದೆ. ಪ್ರತಿಬಂಧ ಅಂದ್ರೆ ನೀಲಭ್ರಮ ಆಗ್ಲಿಕ್ಕೆ ಬಿಳಿದು ಶುಕ್ಲ ರೂಪದ ಜ್ಞಾನ, ನೀಲಭ್ರಮ ಆಗ್ಯದ ಶುಕ್ಲ ರೂಪದ ಜ್ಞಾನ ನೀಲಭ್ರಮ ಆಗ್ಲಿಕ್ಕೆ. ಮತ್ತು ಆ ಜಲರಾಶಿತ್ವದ ಜ್ಞಾನಕ್ಕೆ ದೂರತಾ ದೋಷ ಇರೋಣದಿಂದ ಆ ತರಂಗಾದಿಗಳು ತೋರಲಿಲ್ಲ. ಮತ್ತೆ ಉಪಸಂಹಾರ ಮಾಡ್ತಾನೆ ಅವಳು. ತಿಸ್ ಪ್ರತಿಬಂಧಕಕ್ಕೆ ಹೋನೇತೆ, ಅಲ್ಲಿ ಪ್ರತಿಬಂಧಕ ಇರೋಣದರದಿಂದ ಪ್ರತಿಬಂಧಕ ಅಭಾವ ಘಟಿತ, ಘಟಿತ ಅಂದರೆ ಸಹಿತ. ಪ್ರತಿಬಂಧಕದ ಅಭಾವ ಇರಬೇಕು. ಪ್ರತಿಬಂಧಕದ ಅಭಾವ ಸಹಿತವಾಗಿ ವಿಷಯ ಜ್ಞಾನ ಸಾಮಗ್ರಿದ ಅಭಾವ ಇರೋಣದಿಂದ ನೀಲಶಿಲಾತಲ ಬ್ರಹ್ಮ ಸಂಭವೇ. ಪ್ರತಿಬಂಧಕ ಅಭಾವ ಸಹಿತ ವಿಷಯ ಜ್ಞಾನ ಸಾಮಗ್ರಿದ ಅಭಾವ ಇರೋಣದಿಂದ ಅಲ್ಲಿ ನೀಲಶಿಲಾತಲದ ಭ್ರಮ ಆಗೋದು ಸಂಭವಿಸ್ತೈತಿ. ತಿಳಿತೇನಿಲ್ಲ? ಪ್ರತಿಬಂಧಕದ ಅಭಾವ ಸಹಿತ ವಿಷಯ ಜ್ಞಾನ ಸಾಮಗ್ರಿದು ಅಭಾವ ಇರೋದ್ರಿಂದ ನೀಲಿಸಲಾಗ್ತದೆ, ಭ್ರಮ ಆಗ್ತದೆ. ಯ ಅರ್ಥ ಜ್ಞಾತವ್ಯ. ಜ್ಞಾತವ್ಯ ಅಂದ್ರೇನು? ಜಾನ್ಯ ಯೋಗ್ಯ. ಜಲ ಸಮೀಪಸ್ಥ ಪುರುಷಕ್ಕೆ ಆಗಲೇ ಹೇಳೋದೇ ಮತ್ತು ಹೇಳ್ತಾರೆ, ಹೇಳಿದ್ರೆ ನಿಮ್ಗೆ ನೋಡಿ ಧ್ಯಾನದ ಜ್ಞಾತವ್ಯ ಹೈಯದಲ್ಲ. समीपस्थ पुरुष के आलोक वाले देश में अंदर जल बरकोरी जल समीप जल समीप ಅಲ್ಲ ಸಮೀಪ ಅದರಿ ಫಕ್ತ ಜಲ ನೀರಿನ ಸಮೀಪ ಇದ್ದಂಥ ಪುರುಷನ ಆಲೋಕವುಳ್ಳ ದೇಶದಲ್ಲಿ ನೇತ್ರ ಸಂಯೋಗ ಆಗಿದ್ರೂ ಕೂಡ जल समुदाय में नील रूप का भ्रम होवे है. ಅಂದ್ರೆ ನೀರಿನ ಸಮೀಪ ಇದ್ದಂಥ ಪುರುಷಂದು ಆಲೋಕ ಉಳ್ಳ ದೇಶದಲ್ಲಿ ನೇತ್ರ ಸಂಯೋಗ ಇದ್ರೂ ಕೂಡ ದೇಶಮೇ ಅದು ದೇಶಮೇ ಬೆಳಕುಳ್ಳ ದೇಶದಲ್ಲಿ ನೇತ್ರ ಸಂಯೋಗ आदागे आदरू जल समुदाय में नील रूप का भ्रम हो गया है. नील रूप का भ्रम
ಆಗ್ತದ. ನೀರಿನ ಜೊತೆಗೆ ಆ ವಿಷಯದೊಡನೆ ಬೆಳಕಬೇಕು. ವಿಷಯ ಈ ನೀರಿನ ಸಮೀಪಿದ್ದಂಥ ಪುರುಷನ ಆಲೋಕುಳ ದೇಶದಲ್ಲಿ ನೇತ್ರ ಸಂಯೋಗ ಇದ್ದರೆ ಆ ನೀಲ ರೂಪದ ಭ್ರಮ ಆಗುತ್ತದೆ. ಆದ್ದರಿಂದ जल में नील रूप के ब्रह्म का विशेष ज्ञान से विशेष ज्ञान अथवा ಅದರ सामग्री से प्रतिबंध होवे नहीं, प्रतिबंध ಆಗುವುದಿಲ್ಲ. ಅಂದರೆ ನೀಲ ಬ್ರಹ್ಮದ ನೀಲ ಬ್ರಹ್ಮ ಏನಾಗಲ್ಲ, ಅದು ಜಲದ ವಿಶೇಷ ಜ್ಞಾನ ಆಗಿದ್ರೂ ಕೂಡ ನೀಲ ಬ್ರಹ್ಮದ ನಿವೃತ್ತಿ ಆಗುವುದಿಲ್ಲ. ನೀಲ ಬ್ರಹ್ಮದ ನಿವೃತ್ತಿ ಆಗುವುದಿಲ್ಲ. ಯಾತೆ ಮತ್ತೊಂದು ಎರಡನೇದು विशेष ज्ञान से अप्रतिबद्ध होने थे जल विशेष ज्ञान से अप्रतिबद्ध होने थे जल के शुक्ल रूप से नेत्र का संयुक्त तादात्म्य संबंध हुए भी ಜಲದೊಡನೆ ಶುಕ್ಲ ರೂಪದಿಂದ ಬಿಳಿ ರೂಪದಿಂದ ನೇತ್ರದ ಸಂಯುಕ್ತ ತಾದಾತ್ಮ್ಯ ಸಂಬಂಧ ಆದಾಗ್ಯಾದರೂ ಕೂಡ जल में नील रूपता ब्रह्म संभव्य है. नील रूपता ब्रह्म संभविಸುತ್ತದೆ. धर्मी ज्ञानवादी के मत में उक्त ब्रह्म ही उक्त ब्रह्म ಅಂದ್ರೆ ಯಾವುದು? नील ब्रह्म. जल समुदाय में नील ब्रह्म. हाँ हाँ उक्त ब्रह्म हाँ जल समुदाय में नील रूप ब्रह्म. उक्त ब्रह्म ही सामान्य ज्ञान रूप सादृश्य ज्ञान सामान्य ज्ञानत्व हाँ सामान्य ज्ञानत्व रूप ಮುಂದೇನು ಶಬ್ದ? ರೂಪತಾ सामान्य ज्ञान रूपता ಅಂದರೆ सादृश्य ज्ञान रूपता. समुद्र जल में नील शिला तल का अभ्यास होवे है. ಧರ್ಮಿ ಜ್ಞಾನವಾದಿಗಳ ಮತದಲ್ಲಿ ಮೇಲೆ ಹೇಳಲ್ಪಟ್ಟಂಥ ಅಂದರೆ ವಿಶೇಷ ನೀಲರೂಪ ಬ್ರಹ್ಮ ಅದಲ್ಲ, ಅದು ವಿಶೇಷ ಜ್ಞಾನದ ಸಾಮಗ್ರಿ. ವಿಶೇಷ ಜ್ಞಾನ ಇದ್ರೂ ಸಾದೃಶ್ಯ ಜ್ಞಾನ, ವಿಶೇಷ ಜ್ಞಾನ, ಸಾದೃಶ್ಯ ಜ್ಞಾನ, धर्मी ज्ञान ಮತ್ತು उक्त ब्रह्मई सामान्य ज्ञान रूप समुद्र जल में नील शिलातर का अभ्यास हेतु है. ನೀವು ಸಾಮಾನ್ಯ ಜ್ಞಾನವೇ ಕಾರಣ ಅಂತ ಹೇಳಿರಿ. ನೀಲ್ ಶಿಲಾತರ का अभ्यास हेतु है. इनसे विलक्षण ಈಗ ನನ್ನ मत अनुसारವಾಗಿ उपाध्याय के मत में दोषत्व रूप विशेष ज्ञान का प्रतिबंधक द्वारा हेतु है. उपाध्याय मतದಲ್ಲಿ दोषत्व रूप विशेष ज्ञानದ प्रतिबंधक द्वारा ಕಾರಣ ಐತಿ. प्रतिबंधक द्वारा कारण इरुತ್ತದೆ. वह प्रतिबंधक अभाव रहित विशेष ज्ञान की सामग्री के अभाव संपादन द्वारा शिलातल अभ्यास का हेतु है. प्रतिबंधक अभाव रहित विशेष ज्ञान सामग्री सामग्री अभाव इದ್ರೆ ಅಲ್ಲಿ ಶಿಲಾತಲದ ಅಭ್ಯಾಸ ಕಾರಣ. ಶಿಲಾ ನೀರಿಂದು ಬಂಡಿದು ಅಭ್ಯಾಸಕ್ಕೆ ಕಾರಣ. इस रीति से उपाध्याय के मत में सामान्य ज्ञान रूप धर्मी ज्ञान को अभ्यास की कारणता कारणता नहीं है अಲ್ಲ नहीं ಆಯಿತು. ಕಾರಣತಾ ಬರೋಬರ್ ಅದ. ಏನು ಕಾರಣತಾ? ಹಾಂ ಕಾರಣತಾ नहीं है. ಅಂದರೆ ಈ ಇದರಲ್ಲಿ ನಿಮ್ಮ ಧರ್ಮಿ ಜ್ಞಾನವಾದಿ ಆ ಉಪಾಧ್ಯಾಯ ಮತ್ತು ಸಾಮಾನ್ಯ ಧರ್ಮಿ ಜ್ಞಾನ ಅಭ್ಯಾಸ ಕಾರಣತಾ
है, अभाव हेतु है। इस रीति से उपाध्याय के मत में सामान्य ज्ञान रूप धर्मी ज्ञान को अध्यास की कारणता नहीं है। इंगालादिकन में रूपादिक अध्यासन का अभाव संभव है। ಇನ್ನು ಇಂಗಾಲಾದಿಗಳಲ್ಲಿ ರೂಪ ಅಧ್ಯಾಸ ಆಗುವ ಸಲುವಾಗಿ ನೀವು ಇಲ್ಲಿಗೆ ತನಕ ಅದೇ ಹೇಳ್ಕೊತ ಹೊಂಟಿರಿ, ಹೌದಿಲ್ಲ? ಇಂಗಾಲಾದಿಗಳಲ್ಲಿ ರೂಪ ಅಧ್ಯಾಸಗಳ ಅಭಾವ ಸಂಭವಿಸುತ್ತದೆ. ಯಾಕೆ ಅಧ್ಯಾಸದಲ್ಲಿ ಧರ್ಮೀ ಜ್ಞಾನಕಿ ಮುಂದೇನದ ಅಲ್ಲಿ ಕಾರಣತಾಕೆ ಮಾಡಿ ಕಾರಣದ ಅಭಾವದಿಂದ ಕಾರಣತ ಅಂದರೆ ಧರ್ಮೀ ಜ್ಞಾನವಾದಿಯಲ್ಲಿ ಕಾರ್ಯ ಅನುಪತ್ತಿದ ಅಸಂಭವ ಕಾರಣರೂಪ ಸಾಮಾನ್ಯ ಜ್ಞಾನ ಕಲ್ಪನಾ ಹೇಳಿದರು, ಅದು ಸಂಭವಿಸುವುದಿಲ್ಲ. ಕಾರಣ ಅಂದ್ರೇನು ತಿಳಿತೀನಿ. ಧರ್ಮೀ ಜ್ಞಾನವಾದಿಗಳು ಕಾರ್ಯ ಅನುಪಪತ್ತಿಯಿಂದ ಅಸಂಭವಿತ ಅಂತ ತಿಳ್ಕೊಂಡು ಸಾಮಾನ್ಯ ಜ್ಞಾನ ರೂಪ ಕಾರಣ ಕಲ್ಪನಾ ಮಾಡಬೇಕು. ಹಿಂದೆ ಕಾರ್ಯದ ಅಸಂಭವ ಆಗತೈತೆ ಅಂತ ತಿಳ್ಕೊಂಡು ಧರ್ಮೀ ಜ್ಞಾನವಾದಿಗಳು ಆ ಇದ್ಮಾಕಾರ ಸಾಮಾನ್ಯ ಜ್ಞಾನ ರೂಪ ಕಾರಣದ ಕಲ್ಪನಾ ಮಾಡಲಿಕ್ಕೆ ಬೇಕು ಅಂತ ಹಿಂಗೆ ಹೇಳಿರಲ್ಲ, ಅದು ಸಂಭವಿಸುವುದಿಲ್ಲ ಅಂತಾನೆ ಉಪಾಧ್ಯಾಯ. कारणता के अभाव थे कार्य अनुपपत्ति से धर्मी ज्ञानवादी को इर्माकार प्रमावृत्ति का कल्पना संभवे नहीं. इन ಮೊದಲೇ ಉಪಲಕ್ಷಣದಾಗ ಉಪಕ್ರಮ 245 ಪೇಜ್ ಮೇಲೆ ಶುರುವಾತಿಗೆ ಹೇಳ್ಯಾರ ಕಾರ್ಯದ ಅನುಪಪತ್ತಿ ಅಸಂಭವ ಅಂತೇಳಿ ನಾವು ಕಾರಣ ಕಲ್ಪನಾ ಮಾಡ್ತೇವೆ, ಇರ್ಮಾಕಾರ ಸಾಮಾನ್ಯ ಜ್ಞಾನ ಕಲ್ಪನಾ ಮಾಡ್ತೇವೆ ಅಂತ ಹೇಳಿದಿಲ್ಲ. ಅದು ಇಲ್ಲಿ ನಿಂತಾಗ ಸಂಭವಿಸಲಿಲ್ಲ. ನಿಮ್ಮದು ಕಾರಣಕ್ಕೆ ಅಭಾವತೆ कार्य अनुपपत्ति से धर्मी ज्ञानवादी इद्माकार प्रमावृत्ति का कल्पना संभव नहीं. इस रीति से अनुभव अनुसार ते ही कार्य अनुपपत्ति से इद्माकार वृत्ति माने ताका निषेध किया. अनुभव अनुसारದಿಂದನೂ ಕೂಡ ಕಾರ್ಯದ ಅಸಂಭವ ಅಂತ ತಿಳ್ಕೊಂಡು ಇದ್ಮಾಕಾರ ವೃತ್ತಿ ಒಪ್ಪಿರಲ್ಲ, ಅದರದ್ದು ನಿಷೇಧ ಆಯಿತು. ಎರಡರದ್ದು ನಿಷೇಧ, ಅನುಭವಾನುಸಾರದಿಂದನೂ ನಿಷೇಧ. ಕಾರ್ಯದ ಅಸಂಭವ ಆಗ್ತಾ ಅಂತ ತಿಳ್ಕೊಂಡು ನೀವು ಕಾರಣದ ಕಲ್ಪನಾ ಕಾರಣದ ಕಲ್ಪನಾ ಮಾಡಿರಿ, ಕಾರ್ಯದ ಕಾರಣ ಇಲ್ಲ ಮತ್ತು ಅಲ್ಲಿ ಕಾರ್ಯದ ಅಸಂಭವ ಆಗ್ತಿತ್ತು ಅಂದ್ರೆ ಕಾರಣದ ಕಲ್ಪನಾ ಮಾಡಲಿಕ್ಕೆ ಬೇಕು. ಅದಕ್ಕೆ ಆ ಕಾರಣದ ಅಸಂಭವ ಜ್ಞಾನ ಇಲ್ಲಿ ನಿಮ್ಗೆ ಸಂಭವಿಸಲಿಲ್ಲ. ಧರ್ಮೀ ಜ್ಞಾನಗಳದು ಕಾರಣತಾದ ಅಭಾವದಿಂದ ಕಾರ್ಯ ಅನುಪತ್ತಿನ ಧರ್ಮೀ ಜ್ಞಾನ ಇದ್ಮಾಕಾರ ಪ್ರಮಾವೃತ್ತಿ ಕಲ್ಪನಾ ಮಾಡಿರಲ್ಲ, ಅದು ಸಂಭವಿಸುವುದಿಲ್ಲ. ಮತ್ತು ಅನುಭವ ಅನುಸಾರದಿಂದಂತೂ ನಿಮ್ಮದು ಇಲ್ಲಿ ತನಕ ಸಂಭವಿಸಲಿಲ್ಲ. ठीक है, इद्माकार वृत्ति माने ताका निषेध किया, ताका निषेध उपाध्याय ಮಾಡ್ದ. ಮತ್ತು ಉಪಾಧ್ಯಾಯ ಮತದಲ್ಲಿ ಧರ್ಮೀ ಜ್ಞಾನವಾದಿಗಳ ಶಂಕ ಮತ್ತು